ಸ್ನೇಹಿತರೆ, ಶುರು ನಮ್ಮ ಆಫ್ ರೋಡ್. ವಾಟ್ಸ್ ದ ಮ್ಯಾಟರ್ ಬ್ರೋ, ವಾಟ್ಸ್ ಹ್ಯಾಪ್ನಿಂಗ್? ಇಳಿಸ್ರಪ್ಪ, ಈ ಗಾಡಿ ಇಟ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಳಿಸ್ತಾ ಇರೋದು ಹಚ್ತಾ ಇರೋದೇ ಈ ಗಾಡೀಲಿ. ಸೊ ವೆಯ್ಟ್ ಯಾವಾಗಿರಲ್ಲ, ಆಟೋಮೆಟಿಕ್ಕಾಗಿ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಯಾವುದೋ ಒಂದು GS ಬಂದಿದೆ. ಓ 310 G310 GS. ವಾವ್, ಏನು ಗುರು ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರ? ಇದೆಲ್ಲ ಫುಲ್ ಪೊದೆ ಥರ ಇತ್ತು ಎಲ್ಲ ನೋಡಿ, ಓಪನ್ ವ್ಯೂ ಮಾಡಿಬಿಟ್ಟವ್ರೆ. ಸಖತ್ತಾಗೈತೆ ಇವಾಗ. ಕ್ರೇಜಿ. ಏನಾಯಿತು? ಹಾಂ, ಓಕೆ, ಹಾಂ, ಸರಿ ಸರಿ ಸರಿ. ಸೊ ಇದ್ರ ಟಯರ್ಸೂ ಅಷ್ಟೇ ಫುಲ್ ಪೆನ್ಸಿಲ್ ಥರ ಟಯರ್ಸು. ವೈಡ್ ಇಲ್ಲ ನೋಡಿ, ಆ ಡ್ಯೂಕ್ದೆಲ್ಲ ಸ್ವಲ್ಪ ವೈಡ್ ಬರುತ್ತೆ. 140 ಸೆಕ್ಷನ್ ಅನಿಸುತ್ತೆ. ಇದು ರೇರೆ 120 ಸೆಕ್ಷನ್ ಇರಬೇಕು. ಫ್ರಂಟ್ ಬರೀ 90 ಸೆಕ್ಷನ್ ಇರಬೇಕು ಟೈರ್ ಅಷ್ಟೇ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹೋಗು. ಯಾಕೋ ಮಗ? ಹಾಂ, ಹುಡುಗನ ಫುಲ್ ಜೋಶ್ ಬಂದ್ಬಿಡೈತೆ, ನುಗ್ಗಿಸ್ತಾವನೆ. ಓಹೋ, ಮಳೆ ಬಂದಿರೋದಕ್ಕೂ ಮೆತ್ತಗೋಗು ರಾಜು. ಹಿಂಗೋಗು. ಹಾಂ, ಹಿಂಗೆ ನಡಿ. ಓಹೋ, ಕೊಚ್ಚೆ ಟ್ರೈಲ್ಸ್ ಬರೇ ನೋಡಿ. ಉಲ್ಲುಲ್ಲುಲ್ಲುಲ್ಲು, ಏನು ಗುರು, ಸಖತ್ ಡೀಪ್ ಇತ್ತೆ ಅದು. ಆದರೂ ನೋಡಿ, ಶೂಸ್ ಎಲ್ಲ ಮುಟ್ಲೇ ಇಲ್ಲ, ನೆಲ ಅಷ್ಟು ಮೇಲಿದೆ. ಸೊ ಇಲ್ಲಿ ಮಳೆ ಬಂದು ಸ್ವಲ್ಪ ಅಧ್ವಾನ ಮಾಡಿಬಿಡ್ತಾವೆ ರೋಡ್ಗಳನ್ನ. ಬಟ್ ಚೆನ್ನಾಗಿರುತ್ತೆ. ದ ವರ್ಸರ್ ದ ಬೆಟರ್ ಈಗ ಈ ಗಾಡಿಗೆ. ಗ್ರಾಸ್ ಲ್ಯಾಂಡ್ಸ್ ಎಲ್ಲ ಹೆವಿ ಬೆಳ್ಕೊಂಬಿಟ್ಟೈತಲ್ಲಪ್ಪ. ಅಯ್ಯೋ, ಏನು ಮಜಾ ಬರ್ತಾಯಿತ್ತು ಗುರು ಟ್ರೈಲ್ಸ್ ಮಾಡೋಕ್ಕಿಲ್ಲಿ. ವಾವ್, ಇಟ್ಸ್ ಆಸಮ್. ಸೊ ಇಲ್ಲೇನು ಮಾಡೋಣ, ನಾವು ಸ್ಯಾಟಲೈಟ್ ವ್ಯೂ ಹಾಕೊಂಬಿಡೋಣ. ಅಲ್ಲಿ ನಮಗೆ ಗೊತ್ತಾಗುತ್ತೆ ನೀಟಾಗಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅಂತ. ಏನದು ಸ್ಯಾಟಲೈಟ್ ವ್ಯೂ? ಸ್ಯಾಟಲೈಟ್ ವ್ಯೂ ಹಾಕ್ಕೊಂಡ್ರೆ ನಮಗಿಲ್ಲಿ ಎಲ್ಲಿ ಹೋಗ್ಬೋದು ಅಂತ ದಾರಿ ಕಾಣಿಸುತ್ತೆ ಮಗ. ನೋಡು, ಇಲ್ಲಿ ಮುಂದೆ ಇಲ್ಲಿ ತನಕ ಎಲ್ಲ ಹೋಗ್ಬೋದು, ಇಲ್ಲಿ ಎಲ್ಲೆಲ್ಲೋ ಹೋಗ್ಬೋದು. ನಮಗೆ ಸ್ಯಾಟಲೈಟ್ ಇಲ್ಲ ಅಂದರೆ ಗೊತ್ತಾಗಲ್ಲ. ಸೊ ನೋಡಿ, ಇಲ್ಲೊಂದು ದಾರಿ ಹೋಗುತ್ತಲ್ಲ, ಈ ದಾರಿಲಿ ಹೋಗೋಣ. ಅಣ್ಣ ಅದರಲ್ಲೇ ಹಚ್ಬಿಟ್ಟ. ಬಾ ಮಗ, ಹಿಂಗೊಂದು ಟ್ರೈಲ್ ಇದೆ, ಸಖತ್ತಾಗಿದೆ, ಬಾ. ಅಯ್ಯ, ಸೈಕಾ ಬಂದು ಸಾಕಾಗೈತೆ ಗುರು. ಓಹೋ, ನಾವು ಈ ಕಡೆ ಎಲ್ಲ ಹೋಗ್ತಾಯಿದ್ದೀವಿ. ಅದಿರೋದು ಆ ಸೈಡಾ? ನಿಧಾನಕ್ಕೆ ಬಂದರು. ಓಯ್ ಏ ಮೆತ್ತಗೆ ಏನೋ ಮಗ ಇದು, ಹೋಗ್ಬೋದಾ? ಅಲ್ಟಿ ಮಗ, ಸೆಂಟ್ರಲ್ ಬಾ, ಸೆಂಟ್ರಲ್ ಬಾ, ಸೆಂಟ್ರಲ್ ಬಾ. ಹಾಂ, ಸೆಂಟ್ರಲ್ ಬಾ, ಅಲ್ಲಿ ಜಾಗ ಇದೆ. ಬಾ 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 ಬಾ, ಮೆತ್ತಗೆ ಬಾ, ಮೆತ್ತಗೆ ಬಾ. ಟಯರ್ ಸ್ಲಿಪ್ ಆಗ್ತಾಯಿದ್ದಲ್ಲ ನಿಂದು? ನೋಡಿ, ಇಲ್ಲೆಲ್ಲ ಜಾಗ ಇದೆ, ಆರಾಮಾಗಿ ಹೋಗ್ಬೋದು. ಸೊ ದಿಸ್ ಈಸ್ ವೇರ್ ದ ರ್ಯಾಲಿ ಈಸ್ ಸೋ ಯೂಸ್ಫುಲ್. ಸೈಕಾಗಿದೆ ಗುರು. ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ. ಹೋಗಿ ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಒಂದು ದೊಡ್ಡ ಕಲ್ಲಿದ್ಬಿಟ್ರೆ ಹಾಯ್ಕೋತೀವಿ ಸರಿಯಾಗಿ. ನೆಲನೇ ಕಾಣಿಸ್ತಾ ಇಲ್ಲ. ವಾವ್, ಇಷ್ಟು ದೂರ ಎಲ್ಲ ಬಂದೇ ಇಲ್ಲ ಗುರು. ನಾವು ಎಷ್ಟೋ ಸರಿ ಈ ಸ್ಪಾಟಿಗೆ ಬಂದಿದ್ದೀವಿ, ಆದರೆ ಇಷ್ಟು ದೂರ ಎಲ್ಲ ಯಾವತ್ತೂ ಬಂದಿಲ್ಲ. ನೋಡಿ, ಇದರಲ್ಲಿ ಎಷ್ಟು ಆರಾಮಾಗಿ ಬಂದ್ಬಿಡ್ಬೋದು, ಏನು ಯೋಚನೆ ಮಾಡೋಂಗಿಲ್ಲ. ಇನ್ನೂ ಇದೆ ದಾರಿ ಮುಂದೆ. ಹಾಂ, ಹಿಂಗೆ ಹೋಗ್ಬೋದು, ಹಿಂಗೆ ಆ ಕಡೆ ಹೋಗ್ಬಿಟ್ಟು ಆ ಕಡೆ ಎಲ್ಲ ಹೋಗ್ಬೋದು ಇನ್ನು. ಅಲ್ಲ, ಇಲ್ಲೇನು ಫುಲ್ ಕಲ್ಲು ಹಾಕ್ಬಿಟ್ಟವ್ರಾ?
ಡೆಡ್ ಎಂಡಾ? ಇಲ್ಲ ಗುರು, ಇದೇ ಇರ್ಬೇಕು ರೋಟು. ತಡಿ ನೋಡೋಣ. ಇಲ್ಲಿದೆ ಮಚ್ಚ, ಹಿಂಗೆ ಹೋಗ್ಬೇಕು ಬಾ. ಬಾ ಬಾ, ಎಲ್ಲೆಲ್ಲ ಹತ್ತಿಸ್ತಾ ಇದ್ದೀವಿ ನೋಡಿ. ಡೋಪ್ ಎಕ್ಸ್ಪೀರಿಯನ್ಸ್ ಮಾತ್ರ. ಓ ಟೋಟಲಿ ಲವಿಂಗ್ ದ ಟ್ರೇಲ್. ನಿಂತ್ಕೊಂಬಿಡೋದು ಬೆಸ್ಟು. ಅಯ್ಯೋ ಇಲ್ಲೆಲ್ಲ GSI ತಂದಿದ್ರೆ ಅಯ್ಯೋ ಯಾಕೆ ಕೇಳ್ತೀರಾ, ಅಧ್ವಾನ ಆಗ್ಬಿಡ್ತಾ ಇದ್ವಿ. ಲೆಫ್ಟ್ ಹೋಗೋ, ಲೆಫ್ಟು. ಓಹೋ, ಮಗ ಲೆಫ್ಟು, ಹಿಂಗೆ ಹೋಗ್ಬೇಕು. ಲೆಫ್ಟು. ಫುಲ್ ವಾಟರ್ ವೇಡಿಂಗು. ಏಮಂತೇನು ಗುರು ಹಿಂಗೆ ನುಗ್ಗಿಸ್ತಾವನೆ ಎಲ್ಲ ಕಡೆ. ಡ್ಯೂಕ್ ಡೌಟಾ? ಬಾ ಬಾ, ಆಗತ್ತೆ. ಇದು ಮಾತ್ರ ಎಲ್ಲ ಕಡೆ ನುಗ್ಗುತ್ತೈತಪ್ಪ ಇದು ಸ್ವಾಮಿ. ಒಬ್ಬ ಕಾಲು ಹಿಡಿತೈತೆ. ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಬೇಕು ನಾವು. ಗೋಪ್ರೋ ಏನು ನಾನು ಟೈಟ್ ಮಾಡಿರಲಿಲ್ವಾ, ಯಾಕೆ ಹಿಂಗೆ ಬೀಳ್ತೈತೆ ಇದು? ಒಳ್ಳೆ ಕತೆ ಇದು. ಮೋಸ್ಟ್ಲಿ ಇದು ನಾನು ಟೈಟೇ ಮಾಡಿಲ್ಲ ಅನ್ಕೊತೀನಿ. ಅಥವಾ ಆಫ್ ರೋಡ್ಗೆ ಅದ್ರಿ ಏನೋ ಲೂಸ್ ಆಗ್ಬಿಡ್ತಾ? ಇದು ಲೂಸ್ ಆಗೋ ಚಾನ್ಸೇ ಇಲ್ಲ ಗುರು ಇದು. ಹಾಂ, ಓ ಫೆಂಡ್ರ್ ಇಲ್ವಾ ಮಗ? ನೀನು ಫೆಂಡ್ರು ಸ್ಟಾಕೇ ಬಿಡೋದು ಬೆಸ್ಟು. ಸಿಡಿತೈತೆ ಮಾಮ್. ನೋಡಿ, ಇದು ಒಂಚೂರು ಸಿಡ್ದಿಲ್ಲ ನೋಡಿ, ಇಲ್ಲಿ ಹೆಂಗೆ ಸಿಡ್ದಿದೆ. ಡ್ಯೂಕ್ ಬರುತ್ತೆ. ಏನಂದರೆ ನೀನು ಟಯರ್ಸು ಅದು ಚೇಂಜ್ ಮಾಡಬೇಕು. ಸ್ಲಿಪ್ ಆಗುತ್ತೆ ಅದು, ರೋಡ್ ಫೋಕಸ್ ಅಲ್ಲ. ಹಾಂ, ಬಡನ್ ಟಯರ್ಸ್ ಬೇಕು. ಆರೋ ಎಲ್ಲೆಲ್ಲ ನುಗ್ತೈತಲ್ಲ ಮಾಮ್ ಗಾಡಿ ಇದು. ಈಸಿ, ಬಿದ್ರೂ ಎತ್ಬಿಡ್ಬೋದು. ಹಾಂ, ನೋಡಿ ಸ್ನೇಹಿತರೆ, ಈ ಥರ ಆಫ್ ರೋಡ್ ಜಾಗಗೆಲ್ಲ ಫೆನ್ಸಿಂಗ್ ಹಾಕಿ ಕ್ಲೋಸ್ ಮಾಡ್ತವ್ರೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಬರೋಕ್ಕಾಗಲ್ಲ ಅನ್ಕೊತೀನಿ. ಟಯರ್ಸ್ ಪರವಾಗಿಲ್ಲ, ಒಳ್ಳೆ ಗ್ರಿಪ್ ಹಿಡಿಯುತ್ತೆ ಸ್ಲಶಿನಲ್ಲಿ. ಸೊ ಇದು ತಿರ್ಗಾ ಮೇನ್ ರೋಡ್ಗೆ ಹೋಗ್ತಾ ಇದೆ. ರೈಟ್ ಹೋದರೆ ಹೈವೇ, ವಾಪಸ್ ಹೋಗುವಾಗ ಇನ್ನೊಂದು ಆಫ್ ರೋಡ್ ಇದೆ, ಆಫ್ ರೋಡ್ ವೇ, ಆ ಕಡೆ ಹೋಗ್ಬೋದು.